ಚರಣ್ ಚರಣ್ ಹೇಳಿ ಸಾಗರ್. ಏನಿಲ್ಲ, ನೇತ್ರ ಅವರು ಕಾಣಿಸ್ತಾನೆ ಇಲ್ಲಲ್ಲ, ಎಲ್ಲಿ ಹೋದರು? ನಿನ್ನೆ ಮಧ್ಯಾಹ್ನದಿಂದನೇ ಕಾಣಿಸ್ತಾ ಇಲ್ಲ ಅವರು. ಅದು ಅಲ್ಲದೆ ಒಂದು ಕಾಲ್ ಕೂಡ ಮಾಡಿಲ್ಲ ನನಗೆ. ಯಾಕೆ, ಏನಾಯಿತು, ಎಲ್ಲಿಗೆ ಹೋದರು? ಯಾಕೆ ಮಿಸ್ ಮಾಡ್ಕೊತಾ ಇದೀಯಾ ನೇತ್ರ ಅವ್ರನ್ನ? ಏನು ಸಮಾಚಾರ? ಏನು ಸಮಾಚಾರ ಇಲ್ಲ, ಹಾಗೆ ಕೇಳಿದೆ. ಮೊನ್ನೆ ಆಸ್ಪತ್ರೆಯಲ್ಲೆಲ್ಲ ಫುಲ್ ಡೇ ಇದ್ರಲ್ಲ, ಅದಕ್ಕೋಸ್ಕರ ಏನಾದರೂ ಆರಾಮಿಲ್ವಾ ಏನೋ ಅಂತ ಕೇಳಿದೆ. ಯಾಕೆ ಕಾಲೇ ಮಾಡಿಲ್ಲಲ್ಲ? ಅದು ಅಲ್ಲದೆ ಇಲ್ಲೇ ಇದ್ದಾರೆ, ಮನೆ ಹತ್ರನೂ ಬಂದಿಲ್ಲ ನೋಡೋದಕ್ಕೆ. ಯಾಕೆ, ಏನಾಯಿತು? ಏನೋ ಗೊತ್ತಿಲ್ಲ ಸಾಗರ್, ನನಗೂ ಅರ್ಜೆಂಟಾಗಿ ಅವ್ರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಅಂತೆ. ಅದಕ್ಕೋಸ್ಕರ ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು 2-3 ಡೇಸ್ ಆಗ್ಬೋದು ಅಂತಲೂ ಹೇಳಿದ್ದಾರೆ. ನಿನ್ನೆ ಕಾಲ್ ಮಾಡಿದ್ರು ನೈಟ್, ನಾನು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರೆ. ಅಷ್ಟೇ ನಂಗೆ ಗೊತ್ತಿರೋದು, ಮತ್ತೇನು ಗೊತ್ತಿಲ್ಲಪ್ಪ. ಹೌದಾ? ಆ್ಯಕ್ಚುಲಿ ಅವಳು ಅವ್ರ ಮನೆಗೆ ಹೋಗೋದಿಲ್ವಲ್ಲ. ಏನಾಗಿರ್ಬೋದು ಹಂಗಂದ್ರೆ? ಸಾಗರ್, ಏನಂದೆ? ಹಾಂ, ಏನಿಲ್ಲ ಬಿಡು, ನಾನೇ ಕಾಲ್ ಮಾಡಿ ಕೇಳ್ತೀನಿ ಬಿಡು. ಸರಿ, ನಿಂದು ಏನಾದರೂ ಕೆಲಸ ಇದ್ದರೆ ನೋಡ್ಕೊ ಹೋಗು. ಇವತ್ತು ಈವ್ನಿಂಗ್ ಆಫೀಸ್ಗೆ ಹೋಗೋಣ. ಅಲ್ಲ ಸಾಗರ್, ಇವತ್ತೊಂದಿನ ರೆಸ್ಟ್ ತೊಗೋಬೇಕಿಲ್ಲ? ಅಯ್ಯೋ, ರೆಸ್ಟ್ ತೊಗೊಂಡು ಸಾಕಾಗಿ ಹೋಯ್ತಪ್ಪ ನನಗಂತೂ. ಇವತ್ತು ಸಾಯಂಕಾಲ ಎಷ್ಟೊತ್ತಿದ್ರು ಹೋಗಲೇಬೇಕು ಆಫೀಸಿಗೆ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಗೊತ್ತು ತಾನೇ? ಹೌದು. ಸರಿ, ಹಾಗಾದರೆ ಈವ್ನಿಂಗ್ ಎಷ್ಟೊತ್ತಿಗೆ ಬಿಡೋಣ? 5 o'clock ಇಲ್ಲ 5:30 ಬಿಟ್ಬಿಡೋಣ. ಸರಿ ಸಾಗರ್, ನಾನು ಸ್ವಲ್ಪ ಕೆಲಸ ಇದೆ, ನಾನು ಮಾಡ್ತಿರ್ತೀನಿ. ಸರಿ. ಆ್ಯಕ್ಚುಲಿ ನೇತ್ರ ಅವರು ಮನೆಗೆ ಹೋಗೋದಿಲ್ಲ ಇನ್ನೂ ಒಂದು ಸ್ವಲ್ಪ ದಿನ, ಮನೆಯಿಂದ ಹೊರಗಡೆನೇ ಇರ್ತೀನಿ ಅಂತ ಅಂದಿದ್ರು. ಇವಾಗ ಸಡನ್ನಾಗಿ ಯಾಕೆ ಮನೆಗೆ ಹೋದರು? ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಮನೆಯಲ್ಲಿ? ಒಂದು ಕಾಲ್ ಮಾಡಿ ಕೇಳೇ ಬಿಡ್ತೀನಿ. ಇದೇನಿದು, ಸಾಗರ್ ಅವ್ರು ಕಾಲ್ ಮಾಡ್ತಾ ಇದ್ದಾರಲ್ಲ. ಹಲೋ ಸಾಗರ್ ಅವರೇ, ಹೇಗಿದ್ದೀರಾ ಇವಾಗ? ಹಾಂ, ನಾ ಚೆನ್ನಾಗಿದ್ದೀನಿ ನೇತ್ರ, ನೀ ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಸರ್. ಅಂದಾಗೆ ನೀನು ಊರಿಗೆ ಹೋಗಿದೀಯಾ ಅಂತ ಹೇಳಿದ ಚರಣ. ಯಾಕೆ, ಏನಾದರೂ ಪ್ರಾಬ್ಲಮಾ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀನು ಇನ್ನೊಂದು ಸ್ವಲ್ಪ ದಿನ ಊರಿಗೆ ಹೋಗೋದಿಲ್ಲ ಮನೆಗೆ ಅಂತಂದಿದ್ದೆಲ್ಲ, ಅದು ಅಲ್ಲದೆ ಸಡನ್ನಾಗಿ ಹೋದಿಯಲ್ಲ, ಯಾಕೆ? ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಹಾಂ ಸರ್, ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ. ಅದು ಅಮ್ಮಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಮಾತಾಡ್ಸಿ ಹೋಗೋಣ ಅಂತ ಬಂದೆ. ಅಷ್ಟೇ ತಾನೇ? ಮತ್ತೇನೂ ಪ್ರಾಬ್ಲಮ್ ಇಲ್ಲ ತಾನೇ? ಇಲ್ಲ ಸರ್, ಮತ್ತೇನೂ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಆರಾಮಾಗಿದ್ದಾರೆ ಸರ್, ನಾನು ಆರಾಮಾಗಿದ್ದೀನಿ. ಇವಾಗ ನೀವು ಹೇಗಿದ್ದೀರಾ? ರ್ಯಾಷಸ್ ಎಲ್ಲ ಕಡಿಮೆ ಆಗಿದೆನಾ? ಜ್ವರ ಕಡಿಮೆ ಆಗಿದೆನಾ? ಹಾಂ ನೇತ್ರ, ನಾ ಎಲ್ಲ ಆರಾಮಾಗಿದ್ದೀನಿ. ಇವಾಗ ಈವ್ನಿಂಗ್ ಆಫೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಸರ್, ಆರಾಮಿಲ್ಲ, ಇವತ್ತೊಂದಿನ ರೆಸ್ಟ್ ತೊಗೊಂಡಿದ್ರೆ ಆಗ್ತಿತ್ತಲ್ಲ, ನಾಳೆಯಿಂದ ಬೇಕಾದರೂ ಹೋಗ್ಬೋದಿತ್ತು. ಇಲ್ಲ ನೇತ್ರ, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಇವಾಗ ನೀನು ಇಲ್ಲಲ್ಲ, ಮತ್ತೆ ಹೆಕ್ಟಿಕ್ ಆಗಿಬಿಡುತ್ತೆ ಚರಣಗೆ ನಿತಿನ್ಗೆ. ಅದಕ್ಕೋಸ್ಕರ ಇವತ್ತು ಈವ್ನಿಂಗಿಂದ ಹೋಗ್ತೀನಿ. ನಾ ಆರಾಮಾಗಿದ್ದೀನಿ ತಗೋ, ನನ್ನ ಕಡೆ ಏನು ಟೆನ್ಷನ್ ಬೇಡ. ನೀ ಸರಿ, ಯಾವಾಗ ಬರ್ತೀಯಾ ನೋಡು? ನಾಳೆ ಬರ್ತೀಯಾ? ನಾಳೆ ಟ್ರೈ ಮಾಡ್ತೀನಿ ಸರ್. ಒಂದು 2 days ಆಗಲ್ಲ ಅಂತ ಅನ್ಸುತ್ತೆ ಸರ್. ಪ್ಲೀಸ್, ಅಮ್ಮಗೆ ಹುಷಾರಿಲ್ಲಲ್ಲ, ಅದಕ್ಕೆ ಒಂದು 2-3 days ಬಿಟ್ಟು ಬರ್ತೀನಿ. ಯಾಕೆ ನೇತ್ರ, ಅಷ್ಟು ಆರಾಮಿಲ್ವಾ ಆಂಟಿಗೆ? ಸರಿ, ಹಾಗಾದರೆ ಇಲ್ಲಿಗೆ ಕರ್ಕೊಂಡು ಬಂದುಬಿಡು, ಚಲೋ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಾಯ್ತು. ಇಲ್ಲ ನಾನೇ ಬರಲಾ ಕಾರ್ ತೊಗೊಂಡು? ಅಯ್ಯೋ ಬೇಡ ಸರ್, ಬೇಡ, ಹಾಗೇನಿಲ್ಲ, ಆರಾಮಾಗಿದ್ದಾರೆ. ಬಟ್ ಅಮ್ಮನೇ ಒಂದು 2 days ಇದ್ದು ಹೋಗೋ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಸರ್. ಹೌದಾ? ಸರಿ, ಹಾಗಾದರೆ 2 days ಬಂದುಬಿಡು ಆಫೀಸಿಗೆ. ಆಫೀಸಲ್ಲೂ ಸಿಕ್ಕಾಪಟ್ಟೆ ಕೆಲಸ ಇದೆ, ಸರಿನಾ? ಓಕೆ ಸರಿ ಸರ್, ಇಡ್ಲಾ ಸರ್? ಓಕೆ, ಇಡು, ಬಾಯ್. ಓಕೆ ಸರ್, ಬಾಯ್. ಏನೋ ಪ್ರಾಬ್ಲಮ್ ಆಗಿದೆ ನೇತ್ರಾಗೆ, ಬಟ್ ಹೇಳ್ತಿಲ್ಲ ಅವಳು. ಅವಳ ವಯಸ್ಸಲ್ಲೇ ಗೊತ್ತಾಗ್ತಿದೆ ನನಗೆ ಏನೋ ತೊಂದರೆ ಆಗಿದೆ ಮನೇಲಿ ಅಂತ. ನೋಡೋಣ, ಇವತ್ತು ನಾಳೆ ಅನ್ನಷ್ಟಿಗೆ ಬಂದರೂ ಸರಿ ಹೋಯಿತು. ಅಕಸ್ಮಾತ್ ನಾಳೆ ಏನಾದರೂ ಬರಲಿಲ್ಲ ಅಂದರೆ ಬೇಗ ವರ್ಕ್ ಕಂಪ್ಲೀಟ್ ಮಾಡಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ. ಅದೇ ಸರಿ ಅನಿಸುತ್ತೆ. ಪಾಪ ಸಾಗರ್ ಅವರಿಗೆ ಇನ್ನೂ ಆರಾಮಾಗಿಲ್ಲಾಗಿತ್ತು. ಅವ್ರು ಊಟದೆಲ್ಲ ಹೆಂಗೆ ಮಾಡ್ತಾರೋ ಏನೋ. ಪಾಪ ಖುಷಿಯವರು ನನ್ನ ನಂಬಿ ಹೇಳಿದರು ಅವರಿಗೆ ಡೈಲಿ ಊಟದ ವ್ಯವಸ್ಥೆ ಮಾಡಂತ. ನಾನು ನೋಡಿದ್ರೆ ಈ ಕಡೆ ಬಂದುಬಿಟ್ಟೆ. ಪಾಪ ಅವ್ರಿಗೆ ಹೆಲ್ತ್ ಬೇರೆ ಅಪ್ಸೆಟ್ ಆಗಿದೆ, ಅದರಲ್ಲೂ ಕಾಲ್ ಮಾಡಿದ್ದಾರೆ ನನಗೆ ಹೇಗಿದೆಯಾ ಅಂತ. ನೋಡೋಣ, ಇಲ್ಲ ಆದಷ್ಟು ಮುಗಿಸಿ ಅಲ್ಲಿ ಹೋಗಿ ಏನಾದರೂ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಬರೋಣ. ಇಲ್ಲ ಅಂದರೆ ಆಮೇಲೆ ಅಜ್ಜಿಗಾದ್ರೂ ಕಾಲ್ ಮಾಡಿ ಹೇಳ್ತೀನಿ, ಅಡುಗೆ ಮಾಡಿಡ್ರೆ ಅಜ್ಜಿ ಚರಣ್ ಅವ್ರ ಅಥವಾ ಯಾರಾದರೂ ಬಂದು ತೊಗೊಂಡು ಹೋಗ್ತಾರೆ ಅಂತ. ಪಾಪ ಆ ಕಡೆನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಲ್ಲ ಪ್ರಾಬ್ಲಮ್ಸು ನನಗೆ ಬರುತ್ತೆ, ಅದು ಒಟ್ಟೊಟ್ಟಿಗೆ ಬರುತ್ತೆ. ಯಾಕಡೆ ಅಂತ ಏನಂತ ಬ್ಯಾಲೆನ್ಸ್ ಮಾಡಲಪ್ಪ, ತಲೆ ಕೆಟ್ಟು ಹೋಗ್ತಾಯಿದೆ ನನಗಂತೂ. ಮನೆಯಲ್ಲಿ ಒಂಥರ ಪ್ರಾಬ್ಲಮ್ಮು, ಆಫೀಸ್ನಲ್ಲಿ ಒಂಥರ ಪ್ರಾಬ್ಲಮ್ಮು. ಪಾಪ ಅವ್ರ ಖುಷಿಯವರು ನನ್ನ ನಂಬಿ ಹೇಳೋಗಿದ್ರು, ಆ ಕೆಲಸನೂ ಕಂಪ್ಲೀಟ್ ಮಾಡೋದಾಗಿಲ್ಲ ನನ್ನ ಕೈಲಿ. ಯಾವ ಕಡೆ ಅಂತ ನೋಡ್ಲಪ್ಪ ದೇವ್ರೇ. ಮೊದಲೇ ಹುಷಾರಿಲ್ಲ ಅವರಿಗೆ, ಹೊರಗಡೆದು ತಿನ್ನಲ್ಲ ಅವರು. ಏನು ಮಾಡಲಪ್ಪ, ಏನಾದರೂ ವ್ಯವಸ್ಥೆ ಮಾಡಲೇಬೇಕು. ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ನೇತ್ರ, ಯಾಕವ ಒಂಥರ ಅದೆಯಲ್ಲ, ಮುಖ ಸಪ್ಪಿಟ್ಕೊಂಡು, ಯಾಕೆ, ಏನಾಯ್ತು? ಏನಿಲ್ಲ ಚಿಕ್ಕಿ, ಹಾಗೇನಿಲ್ಲ. ಮನೆಯಿಂದ ಹಂಗೆ ಇರೋದವ, ನೀ ಅದಕ್ಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಇವತ್ತು ರಾತ್ರಿ ಎಲ್ಲ ಮಾತಾಡಂತವು. ನಿನ್ನೆ ರಾತ್ರಿನೇ ಎಲ್ಲರನ್ನೂ ಸೇರಿಸ್ಬೇಕಂದ್ರೆ ಆಗಲಿಲ್ಲ. ಇವತ್ತು ರಾತ್ರಿ ಹೆಂಗೋ ಎಲ್ಲರೂ ಸೇರ್ತೀನಿ ಅಂದ್ರಲ್ಲ, ಏನಾರ ಒಂದು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದ್ರೆ ಆತಗೋ. ನೀ ಅಷ್ಟೇ ಯಾಕೆ ಚಿಂತೆ ಮಾಡಕ್ಕೆ ಕುಂತಿದ್ದಿ? ಇನ್ನೂ ನಾವೆಲ್ಲ ಇಲ್ಲನು?
ಮನೆಯಿಂದ ಅಷ್ಟೇ ಅಲ್ಲ ಚಿಕ್ಕಿ, ಆಫೀಸಲ್ಲೂ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದು ಒಂದು ಸ್ವಲ್ಪ ಚಿಂತೆ ಆಗಿಬಿಟ್ಟಿದೆ ನನಗೆ. ಆಫೀಸಿಂದ ಏನಾಯ್ತವ ಆಫೀಸ್ನಾಗ? ಅದು ನೀವು ಅವತ್ತು ಬಂದಿದ್ರಲ್ಲ, ನಮ್ಮ ಬಾಸ್ ಸಾಗರ್ ಅವರು ಇದ್ರಲ್ಲ, ಅವ್ರ ಮನೆಯಲ್ಲಿ ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಅಂದರೆ ಅವ್ರ ರಿಲೇಷನಲ್ಲಿ ಯಾರ್ದೋ ಮದುವೆ ಇದೆ ಅಂತ ಹೋಗಿದ್ದಾರೆ. ಅವ್ರ ಅಕ್ಕ ಖುಷಿಯವರು ನನಗೆ ಹೇಳಿದರು, ನಾ ಇರ್ತೀನಲ್ಲ ಮನೆಯಲ್ಲಿ, ಅದಕ್ಕೆ ಅಜ್ಜಿ ಮನೇಲಿ ಇರ್ತೀನಲ್ಲ, ಅದಕ್ಕೆ ನಮಗೆ ಅಡುಗೆ ಮಾಡಿಕೊಡು ಅವರಿಗೆ, ಸಾಗರ್ ಅವರಿಗೆ, ಅವನಿಗೆ ಹೊರಗಿಂದ ಊಟ ಸೇರೋದಿಲ್ಲ ಅಂತ ಅಂದಿದ್ರು. ಇವಾಗ ನೋಡಿದರೆ ನಾನು ಈ ಕಡೆ ಬಂದಿದ್ದೀನಿ, ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಹೆಂಗೆ ಮಾಡಿಸೋದು ಅಂತ ಅದೇ ಚಿಂತೆ ಹತ್ತಿಬಿಟ್ಟಿದೆ ನನಗೆ. ಅದು ಅಲ್ಲದೆ ಸಾಗರ್ ಅವ್ರಿಗೂ ಆರಾಮಿಲ್ಲ, ಅವರಿಗೆ ಪಪ್ಪಾಯ ತಿಂದ್ರೆ ಆಗಬಾರಲ್ಲ, ಅಲರ್ಜಿ. ನನಗೆ ಗೊತ್ತಿಲ್ಲದೆ ನಾನೇ ಕೊಟ್ಟುಬಿಟ್ಟಿದ್ದೀನಿ ಅವ್ರಿಗೆ ತಿನ್ನೋಕ್ಕೆ ಪಪ್ಪಾಯ. ಅದು ತಿಂದು ಮೊನ್ನೆ ಆಸ್ಪತ್ರೆಯಲ್ಲೆಲ್ಲ ಅಡ್ಮಿಟ್ ಆಗಿದ್ದರು. ಇವಾಗ ತಾನೇ ಮನೆಗೆ ಬಂದಿದ್ದಾರೆ. ಅವರಿಗೆ ಇವಾಗ ಮತ್ತೆ ಹೊರಗಿನ ಊಟನೇ ಸೇರೋದಿಲ್ಲ. ಅದಕ್ಕೆ ಏನು ಮಾಡಲಿ ಅಂತ ತಿಳಿತಾನೇ ಇಲ್ಲ ನನಗೆ. ಅಯ್ಯೋ ಹೌದನವ? ಅಯ್ಯೋ, ಅವರಿಗೆ ಪಪ್ಪಾಯ ಆಗಲ್ಲ ಅಂದರೆ ನೀನೇದಕ್ಕೆ ಕೊಡಕ್ಕೆ ಹೋದೆವಾ? ನಂಗೆ ಗೊತ್ತಿಲ್ಲ ಚಿಕ್ಕಿ, ಅವರಿಗೆ ಪಪ್ಪಾಯ ಅಂದ್ರೆ ಆಗಬಾರಲ್ಲ ಅಲರ್ಜಿ ಅಂತಂದು. ನಾನು ನಾರ್ಮಲಾಗಿ ತಿಂತಾರಲ್ಲ ಎಲ್ಲರೂ ಹಣ್ಣು ಪಪ್ಪಾಯನ, ಹಾಗಾಗಿ ಕೊಟ್ಟುಬಿಟ್ಟೆ. ಅಯ್ಯೋ ಪಪ್ಪಾಯ ಒಬ್ಬೊಬ್ಬರಿಗೆ ಆಗ್ಬರ್ತೈತಿ, ಒಬ್ಬೊಬ್ರಿಗೆ ಆಗ್ಬರಲ್ಲವ. ಮತ್ತು ಹೆಂಗೆ ಮಾಡ್ತಿದ್ದಿ? ಅವರು ಹೊರಗಿಂದ ಊಟ ಮಾಡಲ್ಲ ಅಂತಿದ್ದಿ. ಅದು ಅಲ್ಲದೆ ಸಮೀಪ ದಾರೆಲ್ಲ ಏನಲ್ಲ, ಇಲ್ಲಿಂದ ಹೋಗಾರ ಕೊಟ್ಟು ಬರಾಕಂತ ಅನ್ನಕ್ಕೆ. ಮತ್ತು ಹೆಂಗೆ ಮಾಡ್ತಿದ್ದಿ? ಇವತ್ತೊಂದಿನ ಇರು ನೋಡೋಣ, ಮನೆಯಿಂದೆಲ್ಲ ಮುಗಿತೈತಲ್ಲ, ನಾಳೆ ಬೇಕಾದ್ರೆ ಹೋಗಿ ಬರಂತಿ ಅಂತ. ಮತ್ತು ಅವ್ರ ಮನೆಯವರು ನಿನ್ನ ನಂಬಿ ಒಂದು ಕೆಲಸ ಹೇಳಾರಂದ್ರೆ ಮತ್ತು ಅದನ್ನು ನೀನು ಸರಿನ ತಂಗೆ ಮಾಡಲೇಬೇಕು, ಹೌದಿಲ್ಲ? ಹ್ಞೂ ಚಿಕ್ಕಿ, ನನಗೂ ಅದೇ ಚಿಂತೆ ಆಗ್ತಾ ಇದೆ. ಏನು ಮಾಡಲಿ ಅಂತಲೇ ತಿಳಿತಾ ಇಲ್ಲ ನನಗಂತೂ. ಇವತ್ತೊಂದಿನ ಹೆಂಗಾರ ಮಾತಾಡ್ಕೊಂಬಿಡವ, ಬೇಕಾದ್ರೆ ನಾಳೆ ಬೆಳಗ್ಗೆ ಇಲ್ಲಿಂದನ ಊಟ ತೊಗೊಂಡೋಗಿ ಕೊಟ್ಟು ಬರಂತೆ ಅಂತ ಆತ. ಇವತ್ತೊಂದಿನ ಸ್ವಲ್ಪ ಸುಮ್ಮನೆ ಇದ್ದು ಬಿಡವ, ಜಾಸ್ತಿ ಚಿಂತೆ ಮಾಡೋಕೆ ಹೋಗ್ಬೇಡ. ಸರಿ ಆಯ್ತು ಚಿಕ್ಕಿ. ನೇತ್ರವ ಯಾವಾಗ ಬಂದಿದ್ದಿ? ನನಗೂ ಊರಿಂದ ಬೆಳಗ್ಗೆ ಬಂದೀನಿ, ನಿನ್ನನ್ನು ಮಾತಾಡ್ಸ್ಬೇಕಂತ ಕೆಲಸದ ಗದ್ದಲಾಗ ನಿನಗೆ ಮಾತಾಡ್ಸೋದೇ ಆಗಿಲ್ಲ ನೋಡಿ ನಾನು. ಹೆಂಗೆ ಆರಾಮದಿಯಾ? ಹ್ಞೂ ಚಿಕ್ಕಿ ಆರಾಮದೀನಿ, ನೀವು ಆರಾಮದ್ದೀರಾ? ಅಲ್ಲಿ ಮನೆಯಲ್ಲೆಲ್ಲರೂ ಆರಾಮದಾರ? ಹ್ಞೂನವ, ಅಲ್ಲೂ ಎಲ್ಲರೂ ಆರಾಮದಾರ ನೋಡು. ಅನ್ನಂಗೆ ಸರಿಯಾಗಿ ಜಾಡಿಸಿ ಬಿಡವ ನಿನ್ನೆ ತಾಯಿ ಮಗಳಿಗೆ. ಭಾರಿ ಮಾತುಕತೆ ಎಲ್ಲ ನಡೆದವಂತಲ್ಲ, ಏನೋ ಇವತ್ತು ರಾತ್ರಿ ಎಲ್ಲರನ್ನೂ ಸೇರಿಸ್ತೀನಂತ ಅಂದಾರಂತಲ್ಲ. ಹ್ಞೂ ಬೇ ಅಂಬವಕ್ಕ, ನಮಗೂ ಸಾಕಾಗೋಗೈತಿ. ಎಷ್ಟಂತಂದು ಕೇಳ್ಬೇಕು. ಹುಡುಗಿ ಮನೆಗೆ ಬಂದೈತಿ, ನಿಂದ್ರು ಓಡಿಸೋವಲ್ರಕ್ಕಿ ಇಲ್ಲ ಮನ್ಯಾಗ ಆಕಿ ಹೇಳಾಕುಂತಾಳ ಇವತ್ತೊಂದಿನ ಅಷ್ಟೇ ಇದ್ದಕ್ಕಿನಿ ಅಂತಂದ್ರು ಕೇಳವಲ್ರು. ಅದಕ್ಕೆ ತಲೆ ಕೆಟ್ಟ ಎಲ್ಲರೂ ಸರಿಯಾಗಿ ಹರೆ ಪಡೆದ್ವಿ ನೋಡು. ಈಗ ಬಾಯಿ ಮುಚ್ಚಾರ. ಈಗ ಅದಕ್ಕೆ ರಾತ್ರಿ ಎಲ್ಲರನ್ನೂ ಸೇರಿಸ್ತೀವಿ, ಏನನ್ನೋದು ಒಂದು ತೀರ್ಮಾನಕ್ಕೆ ಬಂದ ಬಿಡೋಣ ಅಂತ ಹೇಳೈತಿ ಈಗ. ಹೌದು, ನಮಗೂ ದಿನ ಒಂದಕ್ಕೂ ಆಕಿ ಕೈಯಾಗ ಅನ್ಸ್ಕೊಳೋದಾಗಲ್ಲವ ಯಾವ ಏನದು ಗೋಳದ ಏನಾರ ಹೆಚ್ಚು ಕಮ್ಮಿ ಆಗೋದಿಲ್ಲ, ಮನೆ ಬಿಟ್ಟು ಹೋಗತ್ತಂತ. ಅದಕ್ಕೆ ಇವತ್ತು ರಾತ್ರಿ ನಾನು ಮಾತಾಡ್ತೀನಾಳ. ಇಷ್ಟು ದಿನ ನಾನು ಬಾಯಿ ಮುಚ್ಕೊಂಡಿದ್ದೆ, ಇದ್ದಿದ್ದಕ್ಕೆಲ್ಲರೂ ತಲೆ ಮೇಲೆ ಹತ್ತಿ ಮೆಣಸಿನ ಹಿಂಡಿ ಹರಿಯಾಕ ಕುಂತಾರ ಅವರು. ಅದಕ್ಕೆ ಇವತ್ತು ಸರಿನಾ ತಂಗೆ ಎಲ್ಲರೂ ಮಾತಾಡೋಣ ರಾತ್ರಿಗೆ. ಅದನ್ನೇ ನಿಜ ಚಿಕ್ಕಿ, ಇವತ್ತು ರಾತ್ರಿ ಎಲ್ಲರೂ ಮಾತಾಡ್ರಿ, ಯಾರು ಸುಮ್ಮನೆ ಇರೋದಕ್ಕೆ ಹೋಗ್ಬೇಡ್ರಿ. ನಾವು ಸುಮ್ಮನೆ ಇದ್ದಿದ್ದಕ್ಕಲ್ಲ ಅವ್ರು ನಮಗೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಕುಂತಿರೋದು. ನಾವೇನಂತಂದು ಇವತ್ತು ತೋರಿಸಬಿಡನ್ರಿ. ಹ್ಞೂ ನೇತ್ರವ, ಹಂಗೆ ಮಾಡನ್ರಿ. ಬರ್ರಿ, ಊಟಕ್ಕೆ ಹೊತ್ತಾಗೈತಿ, ಎಲ್ಲ ಅಡುಗೆ ಮಾಡೈತಿ, ಊಟ ಮಾಡಿ ಬರ್ರಿ, ಮತ್ತೆ ಹೊತ್ತಾಕೈತಿ. ಹ್ಞೂ ನೇತ್ರ, ನಾನು ನೋಡು ನಿನಗೆ ಊಟಕ್ಕಂತ ಕರೆಯಾಕೆ ಬಂದಿಲ್ಲ, ನಿನ್ನ ಜೊತೆನೇ ಮಾತಾಡ್ಕೊತ ನಿಂತೇನೆ ನೋಡು. ನಾನೆಂತ ಕೆದೇನೆ, ಅಯ್ಯೋ ದೇವ್ರೆ. ಬರ್ರಿ ಹೊತ್ತಾಗೈತಿ, ಆಗಲೇ ಊಟ ಮಾಡಿ ಬರ್ರಿ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಅಡ್ಡಾಗ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡು. ಸಂಜೆ ಮುಂದೆ ಮತ್ತೆ ಐತಲ್ಲ ಮಾತುಕತೆ, ಮತ್ತು ರಾತ್ರಿ ಏಟೋ ಹಿಡಿತೈತೆ. ನಮ್ಮ ಮನ್ಯಾಗ ಜಗಳ ಸ್ಟಾರ್ಟ್ ಆತಂದ್ರೆ ಅದು ಎಷ್ಟೊತ್ತಿಗೆ ಮುಗಿತೈತೆ ನಾ ದೇವರಿಗೆ ಗೊತ್ತು. ಬರ್ರಿ, ಅದಕ್ಕೆ ಒಂದು ಸ್ವಲ್ಪ ಊಟ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬರ್ರಿ. ಸರಿ ನಡ್ರಿ ಚಿಕ್ಕಿ. ಅವ್ವ ಇಲ್ಲದಳ? ಅಯ್ಯ ಲಕ್ಷ್ಮಕ್ಕನ ಆಗಲೇ ಕರ್ಕೊಂಬಂದಿನ ಬಾ, ಅಡುಗೆ ಕೋಣಾಗದಾಳ. ನಿಮ್ಗೆ ನೀವ ಬರಲಿಲ್ಲಲ್ಲ, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಬಾ ಹೋಗಂತ ಕಳಿಸಿಲ್ಲ. ಸರಿ ಆಯ್ತು, ನಡೀರಿ ಚಿಕ್ಕಿ. ಚರಣ್ ಹೇಳು ಸಾಗರ್. ಅಲ್ಲ, ಊಟದ ಟೈಮ್ ಆಯಿತು, ನೇತ್ರ ಅವ್ರು ಬೇರೆ ಇಲ್ಲ, ಇವಾಗ ಊಟದ ಏನು ವ್ಯವಸ್ಥೆ? ಏನು ಸಾಗರ್ ನೀನು ಎಲ್ಲದಕ್ಕೂ ನೇತ್ರ 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 ಇಲ್ಲಾಂದ್ರೆ ನಮಗೇನು ಊಟನೇ ಮಾಡೋದಿಲ್ವಾ? ನಾವು ಉಪವಾಸನೇ ಇದ್ಬಿಡ್ತೀವಾ? ಹಾಂ ಅಯ್ಯೋ ಸಾಗರ್, ನೇತ್ರ ಅವ್ರು ಇಲ್ಲ ಅಂದ್ರೆ ಏನಾಯ್ತು? ಕೃತಿ ಮೇಡಮ್ ಅವ್ರು ಇದ್ದಾರಲ್ಲ, ಅವರೇ ಅಡುಗೆ ಮಾಡ್ತಾರೆ. ಇವಾಗ ನಿಂಗೆ ಏನು ಬೇಕು ಹೇಳು, ಅವರೇ ಮಾಡಿಕೊಡ್ತಾರೆ. ಏನು ಕೃತಿಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಅಯ್ಯೋ, ಕೃತಿ ಮೇಡಮ್ ಅವರು ಏನು ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ಯಾ ಸಾಗರ್? ಎಲ್ಲ ಥರ ಅಡುಗೆನೂ ಮಾಡೋದಕ್ಕೆ ಬರುತ್ತೆ. ನಿಂಗೆ ಏನು ಬೇಕಂತ ಹೇಳು, ಮಾಡಿಕೊಡ್ತಾರೆ. ನಿನಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇದ್ದೀನಿ ಅಂತಾರೆ. ಒಂದು ಅಡುಗೆ ಮಾಡ್ಕೊಡೋದಿಲ್ವಾ? ನಿಂಗೆ ಏನು ಬೇಕು ಹೇಳು, ಫಟಾಫಟ ನಂಗೆ 5 ನಿಮಿಷದಲ್ಲಿ ಮಾಡಿಕೊಡ್ತಾರೆ. ಹೌದಾ ಕೃತಿ, ನಿಂಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಹಾಂ ಸಾಗರ್, ಮಾಡೋದಕ್ಕೆ ಬರುತ್ತೆ. ಆದರೆ ಇವಾಗ ಏನು ಮಾಡೋದಪ್ಪ ದೇವ್ರಿ. ಹಾಂ ಮಾಡೋದಕ್ಕೆ ಬರುತ್ತೆ ಸಾಗರ್ ನನಗೆ. ಹಾಗಾದರೆ ನನಗೆ ಚಪಾತಿ, ಯಾವುದಾದ್ರೂ ಒಂದು ಪಲ್ಯ, ಅನ್ನ ಸಾಂಬಾರು ಇಷ್ಟೇ ಸಾಕು. ಇಷ್ಟೇ ಮಾಡಿಕೊಟ್ಬಿಡು. ಏನು ಅಷ್ಟೊಂದು ಅಡುಗೆನಾ? ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ ಇವಾಗ ಮಾಡೋದಕ್ಕೆ. ಅಷ್ಟೊಂದು ಅಡುಗೆ ಮಾಡಿದ್ರೆ ಅಷ್ಟೇ ನನ್ನ ಕತೆ. ನನ್ನ ಕೈಯೆಲ್ಲ ಏನಾಗಬೇಕು? ಓ ಮೈ ಗಾಡ್, ಆಗೋದಿಲ್ಲಪ್ಪ ಸಾಗರ್, ನನ್ನ ಕೈಯಲ್ಲಿ ಆಗೋದಿಲ್ಲ. ನಿನಗೇನು ಚಪಾತಿ ಪಲ್ಯ ಅಷ್ಟೇ ತಾನೆ, ಅನ್ನ ಸಾರು ತಾನೆ? 2 ಮಿನಿಟ್ಸಲ್ಲಿ ನಾನು ಆರ್ಡರ್ ಮಾಡಿಬಿಡ್ತೀನಿ, ಬಂದುಬಿಡುತ್ತೆ. ಅಲ್ಲ ಕೃತಿ ಮೇಡಮ್ ಅವರ, ಹೋಟೆಲಲ್ಲಿ ಆರ್ಡರ್ ಮಾಡೋಂಗಿದ್ರೆ ನಾವು ಮಾಡ್ತೀವಿ, ನಿಮಗೆ ಯಾಕೆ ಹೇಳ್ತಿದ್ವಿ? ನಮಗೇನು ಆರ್ಡರ್ ಮಾಡೋದಕ್ಕೆ ಬರೋದಿಲ್ವಾ? ಶಟಪ್ ಚರಣ್, ನೀವೇನಾದರೂ ಮಾಡ್ಕೊರಿ, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ನಾವು ಕಾಲ್ ಮಾಡಿ ಬರ್ತೀನಿ.
ಚರಣ್ ಇವಳನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ನಾವು ಉಪವಾಸನೇ ಇರೋದು. ನಡಿ ಎಲ್ಲಾದ್ರೂ ಒಂದು ಚೆನ್ನಾಗಿರೋ ಹೋಟೆಲಲ್ಲಿ ಆರ್ಡ್ರ್ ಮಾಡು, ಸದ್ಯಕ್ಕೆ ಅದನ್ನೇ ತಿನ್ನೋಣ. ನೋಡೋಣ ರಾತ್ರಿಗೆ ಆದರೆ ನಾವೇ ಏನಾದರೂ ಮಾಡ್ಕೊಳ್ಳೋಣ, ಸರಿನಾ? ಸರಿ ಸಾಗರ್.